ಗುರುಗ್ರಾಮ್ನ ಮೂಲಸೌಕರ್ಯ ಬಡತನದಿಂದ ಕುಸಿಯಲ್ಲ, ಇದು ಕುಸಿಯೋದು ಕೇವಲ ತಮ್ಮ ಮನೆ, ತಮ್ಮ ಗುಂಪು, ತಮ್ಮ ಜಾತಿಗೆ ಮಾತ್ರ ಕಾಳಜಿ ಇರುವ ಹಿಂದುಳಿದ ಮನಸ್ಥಿತಿಯಿಂದ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದ Chaos has gripped Delhi NCR. There was relentless rain that pounded the region late last night. It triggered widespread waterlogging and traffic paralysis. Gurugram seemed to be the worst hit. ಭಾರತದಲ್ಲೇ ಶ್ರೀಮಂತ ನಗರಗಳಲ್ಲಿ ಒಂದಾದ ಗುರುಗ್ರಾಮ್ ನೋಡಿ. ಐಷಾರಾಮಿ ಅಪಾರ್ಟ್ಮೆಂಟ್ಗಳು, ಫಾರ್ಚೂನ್ 500 ಕಂಪನಿಗಳು, ಜಾಗತಿಕ ಸಲಹೆಗಾರರು, ಮೆಟ್ರೋ ನಿಲ್ದಾಣಗಳು. ಆದ್ರೂ ಪ್ರತಿ ಮಳೆಗಾಲದಲ್ಲಿ ಈ ನಗರ ಮುಳುಗುತ್ತದೆ. ರಸ್ತೆಗಳು ಮುಚ್ಚುತ್ತವೆ, ವಿದ್ಯುತ್ ಕಡಿತವಾಗುತ್ತದೆ, ಟ್ರಾನ್ಸ್ಫಾರ್ಮರ್ಗಳು ನೀರಿನಲ್ಲಿ ಮುಳುಗುತ್ತವೆ. ಏಕೆ? ಹಣದ ಸಮಸ್ಯೆನಾ? ತಂತ್ರಜ್ಞಾನದ ಕಮ್ಮಿನಾ? ಇಲ್ಲ. ನಿಜವಾದ ಸಮಸ್ಯೆ ಇನ್ನೂ ಸರಳ, ಇನ್ನೂ ಆಳವಾಗಿದೆ. ನಮ್ಮ ಮನಸ್ಸು ಇನ್ನೂ ಹಿಂದುಳಿದಿದೆ, ತುಂಬಾ ಗ್ರಾಮೀಣವಾಗಿದೆ. ಸಾರ್ವಜನಿಕ ಜೀವನ ಎಂಬ ಕಲ್ಪನೆಯೇ ಇಲ್ಲ. ಇದನ್ನೇ ನಾವು ಪಕ್ಷಪಾತಿ ಮನಸ್ಥಿತಿ ಅಂತ ಕರಿತೇವೆ. ನಗರೀಕರಣ ಈ ಮನಸ್ಥಿತಿಯನ್ನು ಮುರಿಯಬೇಕಿತ್ತು. ಆದ್ರೆ ಅದನ್ನು ಹೊಸ ರೂಪದಲ್ಲಿ ಪ್ಯಾಕ್ ಮಾಡಿವೆ ಅಷ್ಟೇ. ಅರಣ್ಯಗಳನ್ನು ದೊಡ್ಡ ದೊಡ್ಡ ಮನೆ ಕಟ್ಟಲು ಕಡಿಯಲಾಗ್ತಿದೆ. ಸಾರ್ವಜನಿಕ ಹಿತಕ್ಕಾಗಿ ಮೀಸಲಾದ ಪಂಚಾಯತ್ ಭೂಮಿಗಳನ್ನು ಮಾರಲಾಗ್ತಿದೆ. ಇದರಲ್ಲಿ ಸರ್ಕಾರ ಅಥವಾ ಬಿಲ್ಡರ್ಗಳಷ್ಟೇ ತಪ್ಪುಗಾರರಲ್ಲ, ನೀವು ಕೂಡ ಖರೀದಿದಾರರು, ನಿವಾಸಿಗಳು ಇದರಲ್ಲಿ ಭಾಗಿಯಾಗಿದ್ದೀರಾ. ಕೋಟಿಗಟ್ಟಲೆ ಹಣ ಕೊಟ್ಟು ಗೇಟು ಹಾಕಿರುವ ಎನ್ಕ್ಲೇವ್ನಲ್ಲಿ ವಾಸಿಸಲು ಇಚ್ಛಿಸುತ್ತೀರಾ. ಒಳಗೆ ಸ್ವಚ್ಛ ರಸ್ತೆ ಬೇಕು, ಆದ್ರೆ ಹೊರಗಿನ ನಗರ ಹೇಗಿದ್ದರೂ ಪರವಾಗಿಲ್ಲ ಅಂತೀರಾ. ಇದು ನಗರ ಯೋಜನೆ ಅಲ್ಲ, ಇದು ಜಾತಿ ತರ್ಕವನ್ನು ವರ್ಗದ ಕಿಟಕಿಗಳ ಮೂಲಕ ನೋಡುವುದು. ನಿಜವಾದ ಆಧುನಿಕ ಜೀವನ ಅಂದ್ರೆ ನಿಮ್ಮದೆಲ್ಲದರ ಬಗ್ಗೆ ಕಾಳಜಿ ವಹಿಸುವುದು. ಕುಟುಂಬ, ಜಾತಿ, ವರ್ಗ ಮತ್ತು ನಿಮ್ಮ ಬಾಗಿಲಿನಿಂದ ಆಚೆ ಯೋಚಿಸುವಾಗ ಶುರುವಾಗುತ್ತೆ. ನಿಮಗೆ ಸಿಸಿಟಿವಿಗಳು ಮತ್ತು ಡ್ಯಾಶ್ ಬೋರ್ಡ್ಗಳೊಂದಿಗೆ ಸ್ಮಾರ್ಟ್ ಸಿಟಿಗಳು ಬೇಕಿಲ್ಲ. ನಿಮಗೆ ಬೇಕಾದದ್ದು ಒಂದು ಸ್ವಚ್ಛ ಮನಸ್ಸು, ಸಾರ್ವಜನಿಕತೆಯನ್ನು ಹೊರೆ ಎಂದು ಭಾವಿಸದೆ, ನಾಗರಿಕತೆಗಾಗಿ ಅವಶ್ಯಕ ಅಡಿಪಾಯ ಎಂದು ನೋಡುವ ಮನಸ್ಸು. ಗುರುಗ್ರಾಮ್ನ ಮುಳುಗಿದ ರಸ್ತೆಗಳು ಒಂದು ಅಪಘಾತವಲ್ಲ, ಅವು ನಗರವೇಷ ಧರಿಸಿದ ಹಿಂದುಳಿದ ಗ್ರಾಮೀಣ ಮನಸ್ಸಿನ ಪ್ರತಿಬಿಂಬ. ಅದು ಬದಲಾಯಿಸದೇ ಇದ್ದರೆ ಎಷ್ಟು ಕಾಂಕ್ರೀಟ್ ಹಾಕಿದರೂ ಸಹ ಈ ನಗರ ಮತ್ತೆ ಮತ್ತೆ ಮುಳುಗುತ್ತಲೇ ಇರುತ್ತದೆ.